guys, welcome back to my channel. ನಾನು ನಿಮ್ಮ ಪ್ರೀತಿಯ ಸಮರ್ಥ ಕಡಿ. guys, ನೀವು ಚೆಸ್ ಒಲಿಂಪಿಯಾಡ್ ಅಂದರೆ ಗೊತ್ತಾ? ನನಗೂ ಗೊತ್ತಿದ್ದಿದ್ದಿಲ್ಲ. ಆದರೆ ಇವತ್ತು ಗೊತ್ತಾಯ್ತು. ಟಿ ವಿ ಒಳಗೆ ನ್ಯೂಸ್ ಪೇಪರ್ ಒಳಗೆ ತೋರಿಸಿದ್ರೆ. ಯಾಕಂದರೆ ಇವತ್ತು ನಮ್ಮದು ಚೆಸ್ ಒಲಿಂಪಿಯಾಡ್ ಒಳಗೆ ICO ಇಂಟರ್ನ್ಯಾಷನಲ್ ಚೆಸ್ ಒಲಿಂಪಿಯಾಡ್ ಒಳಗೆ ಓಪನ್ ಒಳಗೆ ಬಾಯ್ಸ್ ಗೋಲ್ಡ್ ಮೆಡಲ್ ತಂದಾರೆ. ಆಮೇಲೆ ವುಮೆನ್ಸ್ ಒಳಗೆ ಇಂದ ಗರ್ಲ್ಸ್ ಗೋಲ್ಡ್ ಮೆಡಲ್ ತಂದಾರು. ಚೆಸ್ ಒಲಿಂಪಿಯಾಡ್ ಹೆಂಗೆ ಬಂತು, ಇದ್ರ ಹಿಸ್ಟ್ರಿ ಏನು, ಅದೆಲ್ಲ ನಾವು ಗ್ರೈಂಡ್ ಮಾಡಿ ತಿಳ್ಕೊಳ್ಳಿ ಬರ್ರಿ. 1924 ಒಳಗೆ ಪ್ಯಾರಿಸ್ ಒಳಗೆ ಒಲಿಂಪಿಕ್ಸ್ ನಡೆದಾಗ ಈ ಚೆಸ್ ಅನ್ನುವಂಥ ಗೇಮನ್ನು ಸೇರಿಸ್ಕೊಳ್ಳಿಲ್ಲ. ಆದರೆ ಕೇರಮಿಗೂ ಸೇರಿಸ್ಕೊಳ್ಳಿಲ್ಲ. ಯಾಕಂದರೆ ಅವರು ಹೋರಾಡಿದ್ದೇ ಇಲ್ಲ. ಅದೇ ವರ್ಷ ಯಾವಾಗ ಒಲಿಂಪಿಕ್ಸ್ ಒಳಗೆ ಚೆಸ್ ತಗೊಳ್ಳಿಲ್ಲ, ಅದೇ ವರ್ಷ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಒಂದು ಹೊಸ ಚೆಸ್ ಒಲಿಂಪಿಯಾಡ್ ಸ್ಟಾರ್ಟ್ ಮಾಡಿತು. ಸೊ ಬೇರೆ ಗೇಮ್ಸಿಗೆ ಒಲಿಂಪಿಕ್ಸ್ ಹೆಂಗೋ ಚೆಸ್ಸಿಗೆ ಒಲಿಂಪಿಯಾಡ್ ಹಾಗೆ. ಸೊ ಈ ಒಲಿಂಪಿಯಾಡ್ ಒಳಗೂ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೊಡಲಾಗುತ್ತೈತಿ. ಇದನ್ನು ಪ್ರತಿ 2 ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡಲಾಗ್ತೈತಿ. ಸೊ ಈ ವರ್ಷನೇ ಬಾಯ್ಸು ಓಪನ್ ಒಳಗೆ ಗೋಲ್ಡ್ ಗೆದ್ದಾರ, ಗರ್ಲ್ಸ್ ವುಮೆನ್ಸ್ ಒಳಗೆ ಗೋಲ್ಡ್ ಗೆದ್ದಾರ. ಈ ವರ್ಷನೇ ಅವರು ಗೋಲ್ಡ್ ಆಮೇಲೆ ಗೋಲ್ಡ್ ಗೆದ್ದಿದ್ದು. ಇದಕ್ಕಿಂತ ಮೊದಲು ಅವರು ಒಟ್ಟು ಗೆದ್ದಿದ್ದಿಲ್ಲ, ಬರೀ ಬ್ರಾನ್ಸ್ ತಗೋತಿದ್ದರು. 2024 ವರ್ಲ್ಡ್ ಚಾಂಪಿಯನ್ಸ್ ನಮ್ಮ ಇಂಡಿಯನ್ಸ್. ಸೊ ಥ್ಯಾಂಕ್ ಯು ಎಲ್ಲ ಅಣ್ಣರಿಗೆ ಮತ್ತು ಅಕ್ಕರಿಗೆ. ನಮ್ಮ ಇಂಡಿಯಾನ ವರ್ಲ್ಡ್ ಟಾಪ್ ಲಿಸ್ಟ್ ಒಳಗೆ ಹಾಕಾಕ ಇಂಡಿಯಾ ಚೆಸ್ ಒಲಿಂಪಿಯಾಡ್ ಒಳಗೆ ಥ್ಯಾಂಕ್ ಯು. ಸೊ ಚದುರಂಗವನ್ನು ಎಲ್ಲರೂ ಆಡ್ರಿ, ಕಲೀರಿ, ಮಜಾ ಮಾಡಿರಿ. ಬಾಯ್. ನಿಮಗೆ ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ, ಕಾಮೆಂಟ್ ಮಾಡಿರಿ, ಎಲ್ಲ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಷ್ಟ ತನಕ ಬಾಯ್.